ನಮಸ್ಕಾರ, ನಾನು ಸಿಂಧು. ಇವತ್ತು ಒಂದು ಅದ್ಭುತವಾದಂತಹ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದದು ಕ್ಷೇತ್ರ ಅಂದ್ರೆ ಆದಿಚುಂಚನಗಿರಿ. ಇವತ್ತಲ್ಲಿ ಜಾತ್ರೆ ಕೂಡ ನಡೆದಿರುತ್ತೆ, ತುಂಬ ಚೆನ್ನಾಗಿ ನಡೆದಿರುತ್ತೆ ಜಾತ್ರೆ. ನನಗೆ ಜಾತ್ರೆಗೆ ಹೋಗಲಿಕ್ಕೆ ಆಗಲಿಲ್ಲ, ಆದರೆ ಹಿಂದೆಯೇ ನಾನು ಹೋಗಿ ಬಂದಿದ್ದೆ ಚುಂಚನಗಿರಿಗೆ. ಸೊ ಇವತ್ತು ಆ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾಕೆ ಹಾಕಿಲ್ಲ ಅಂದರೆ ಚುಂಚನಗಿರಿ ಜಾತ್ರೆ ದಿನವೇ ಆ ಜಾಗದ ವೈಶಿಷ್ಟ್ಯನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕೆಲವರಿಗೆ ಇದರ ವಿಶೇಷತೆಗಳು ಗೊತ್ತು, ಇನ್ನು ಎಷ್ಟೋ ಕೆಲವರಿಗೆ ಇದರ ವಿಶೇಷತೆಗಳು ಗೊತ್ತಿಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಈ ಜಾಗಕ್ಕೆ ಈ ಐತಿಹಾಸಿಕ ಹಿನ್ನೆಲೆ ಏನು, ಈ ದೇವರ ಶಕ್ತಿ ಏನು ಅನ್ನೋದನ್ನು ನಾನು ಇವತ್ತು ನನಗೆ ತಿಳಿದಿರೋ ಅಷ್ಟರ ಮಟ್ಟಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಇದು ಎಲ್ಲಿ ಬರುತ್ತೆ ಆದಿಚುಂಚನಗಿರಿ ಕ್ಷೇತ್ರ ಅನ್ನೋದಾಯಿತು ಅಂದರೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಈ ಚುಂಚನಗಿರಿ ಕ್ಷೇತ್ರ ಬರುತ್ತೆ. ಇದು ಆದಿಚುಂಚನಗಿರಿ ಯಾಕಾಯಿತು ಅನ್ನೋದಾಯಿತು ಅಂದರೆ ಪರಶಿವನು ನಾಥಪಂಥಿಯನ್ನು ಮೊದಲನೇದಾಗಿ ಹುಟ್ಟುಹಾಕಿ ಇದೇ ಕ್ಷೇತ್ರದಲ್ಲಿ, ಹಾಗಾಗಿ ಇದೇ ಮೊದಲನೇದಾಗಿರೋದ್ರಿಂದ ಇದಕ್ಕೆ ಆದಿಚುಂಚನಗಿರಿ ಅಂತ ಹೇಳಿ ಕರೀತಾರೆ. ಚುಂಚನಗಿರಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಾದರೆ, ಈ ಜಾಗದಲ್ಲಿ ಚುಂಚ ಮತ್ತು ಕಂಚ ಅನ್ನುವಂತಹ ಇಬ್ಬರು ರಾಕ್ಷಸರಿರ್ತಾರೆ. ಆ ರಾಕ್ಷಸರನ್ನು ಪರಶಿವನು ವಧೆ ಮಾಡ್ತಾನೆ. ವಧೆ ಮಾಡಿದ್ಮೇಲೆ ಚುಂಚ ವಾಸವಾಗಿದ್ದಂತಹ ಜಾಗಕ್ಕೆ ಚುಂಚನಗಿರಿ ಅಂತ ಹೇಳಿ ಹೆಸರು ಬರುತ್ತೆ. ಈ ಜಾಗದ ಇನ್ನೊಂದು ವಿಶೇಷ ಏನಂದರೆ, ಇದರಲ್ಲಿ ಸಾಧುಗಳು, ಸಿದ್ಧರು, ಸಂತರು, ತಪಸ್ವಿಗಳು ಈ ಜಾಗದಲ್ಲಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿದ್ದಾರೆ, ಮೋಕ್ಷವನ್ನು ಪಡೆದಿದ್ದಾರೆ. ಈ ಜಾಗದಲ್ಲಿ ಅಷ್ಟು ಅದ್ಭುತವಾದಂತಹ ವಿಶೇಷವುಳ್ಳುವಂತಹ ಶಕ್ತಿ ಉಳ್ಳಂತಹ ಕ್ಷೇತ್ರ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ಬಂದು ನಿಂತಿದ್ದು ನಮ್ಮ ಪರಶಿವ ಪರಮೇಶ್ವರ. ಇಲ್ಲಿ ಗಂಗಾಧರೇಶ್ವರರಾಗಿ ನೆಲೆ ನಿಲ್ತಾರೆ. ಗಂಗಾಧರೇಶ್ವರ ಇಲ್ಲಿಯ ಮೂಲ ದೇವರು. ಕಾಲಭೈರವೇಶ್ವರ ಇಲ್ಲಿಯ ಕ್ಷೇತ್ರ ಪಾಲಕರು. ಇನ್ನು ನಾವು ಚುಂಚನಗಿರಿಗೆ ಬಂದು ತಲುಪ್ತಿದ್ದಂಗೆ ಮೊದಲನೇದಾಗಿ ಬಂದಿದ್ದು ಗಂಗೆ ಪೂಜೆಗೆ. ಈ ಸರೋವರ ಏನು ಕಾಣಿಸ್ತಿದೆಯಲ್ಲ, ಇದಕ್ಕೆ ಬಿಂದು ಸರೋವರ ಅಂತ ಹೇಳಿ ಕರೀತಾರೆ. ಈ ನೀರೇನಿದೆಯಲ್ಲ, ಈ ನೀರಿಗೆ ಶಿವನ ಜಟೆಯಿಂದ ಗಂಗಾದೇವಿಯ ಬಿಂದು ಬಿದ್ದಿದ್ದರಿಂದ ಇದಕ್ಕೆ ಬಿಂದು ಸರೋವರ ಅಂತ ಹೇಳಿ ಕರೀತಾರೆ. ಗಂಗಾದೇವಿ ಬಿಂದು ರೂಪದಲ್ಲಿ, ಒಂದು ಹನಿಯ ರೂಪದಲ್ಲಿ ಈ ನೀರಿಗೆ ಬಂದು ಸೇರ್ತಾರೆ, ಹಾಗಾಗಿ ಇದನ್ನು ಬಿಂದು ಸರೋವರ ಅಂತ ಹೇಳಿ ಕರೀತಾರೆ. ಈ ಗಂಗೆಯಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿಗೊಂದು ಪೂಜೆ ಮಾಡಿ ಹೋಗೋದ್ರಿಂದ ಯಾವುದೇ ರೋಗ ರುಜಿನಗಳಿದ್ರೂ ದೂರ ಆಗುತ್ತೆ ಅನ್ನುವಂತಹ ಒಂದು ಭಕ್ತರ ನಂಬಿಕೆ ಕೂಡ ಇದೆ. ಮತ್ತು ಎಲ್ಲ ಪಾಪಕರ್ಮಗಳನ್ನು ಈ ಗಂಗಾದೇವಿ ಕಳಿತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಯಾರೇ ಬಂದ್ರೂ ಅಲ್ಲಿಂದ ಕಾಣುವಂತಹ ಶಿವನಿಗೆ ಒಂದು ನಮಸ್ಕಾರ ಮಾಡಿ ಗಂಗಾದೇವಿಯನ್ನು ಪ್ರೋಕ್ಷಣೆ ಮಾಡಿ ಬರೋದರಿಂದ ನಮ್ಮ ಎಲ್ಲ ಪಾಪಕರ್ಮಗಳು ಕಳೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಮೇಲೆ ಇಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸ್ತಾರೆ. ಇಲ್ಲಿಂದ ನಂತರ ನಾವು ಬಂದಿದ್ದು ತೇರನ್ನು ಪೂಜೆ ಮಾಡಲಿಕ್ಕೆ ಅಂತ ಹೇಳಿ. ಈ ತೇರು ಜಾತ್ರೆಗಳಲ್ಲಿ ಈ ತೇರ ರಥೋತ್ಸವ ಎಲ್ಲ ಮಾಡ್ತಾರೆ. ಇಲ್ಲಿ ಮಹಾಶಿವರಾತ್ರಿ, ಗುರುಪೂರ್ಣಿಮೆ, ನವರಾತ್ರಿ, ಕಾರ್ತಿಕ ದೀಪಾರಾಧನೆ, ಸಂಕ್ರಾಂತಿ ಎಲ್ಲ ಉತ್ಸವಗಳನ್ನು ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಇಲ್ಲಿಯ ವಿಶೇಷ ಅಂದರೆ ಹೋಳಿ ಹುಣ್ಣಿಮೆಯಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ, ತಪ್ಪೋತ್ಸವ ನಡೆಯುತ್ತೆ. ಇಡೀ ದಿನ ರಾತ್ರಿ ಫುಲ್ಲೂ ಇಲ್ಲಿ ವಿಜೃಂಭಣೆಯಿಂದ ರಾತ್ರಿ ಯಾರೂ ನಿದ್ದೆ ಮಾಡ್ದೇ ಹಾಡು ನೃತ್ಯಗಳಿರ್ಬೋದು, ಪೂಜೆ ಪುನಸ್ಕಾರಗಳಲ್ಲೇ ತೊಡಗಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ತೇರನ್ನು ಎಳಿತಾರೆ. ಯಾಕೆ 4 ಗಂಟೆಗೆ ತೇರು ಎಳಿತಾರೆ ಅನ್ನೋದಾಯಿತು ಅಂದರೆ, ಒಮ್ಮೆ ಕಾಲಭೈರವೇಶ್ವರರು ತಮ್ಮ ಭಾವನಾದ ತಿಮ್ಮಪ್ಪನ ಮನೆಗೆ ಹೋಗ್ತಾರೆ. ತಿಮ್ಮಪ್ಪ ಹೇಳ್ತಾರೆ, ಪಗಡೆ ಆಡೋಣ ಬಾ ಅಂತ ಹೇಳಿ. ಪಗಡೆ ಆಟದಲ್ಲಿ ಕಾಲಭೈರವ ಸೋತೋಗ್ತಾರೆ. ಕಾಲಭೈರವ ಸೋತಿದ್ರಿಂದ ಅವರಿಗೆ ಶಿಕ್ಷೆಯಾಗಿ ತಿಮ್ಮಪ್ಪ ಜೈಲುವಾಸವನ್ನು ವಿಧಿಸ್ತಾರೆ. ಜೈಲುವಾಸ ವಿಧಿಸಿದ್ರಿಂದ ಕಾಲಭೈರವರಿಗೆ ಕೋಪ ಬರುತ್ತೆ. ಕೋಪ ಬಂದು ಜೈಲಿಂದ ತಪ್ಪಿಸ್ಕೊಂಡು ಬಿಡ್ತಾರೆ. ಯಾರ ಥರ? ಕಳ್ಳರ ಥರ ತಪ್ಪಿಸ್ಕೊಂಡು ಅಲ್ಲೇ ಇದ್ದಂತಹ ತಿಮ್ಮಪ್ಪನ ರಥವನ್ನು ತನ್ನ ಜೋಳಿಗೆಯಲ್ಲಿ ಹಾಕ್ಕೊಂಡು ರಾತ್ರಿ ಅಲ್ಲಿಂದ ಬಂದುಬಿಡ್ತಾರೆ. ರಾತ್ರಿ ಅಲ್ಲಿಂದ ಬಂದಿದ್ದರಿಂದ ಕಾಲಭೈರವರಿಗೆ ಕತ್ಲಾಗಬಾರ್ದಲ್ಲ, ಹಗಲಿರ್ಬೇಕಲ್ವ, ಹಾಗಾಗಿ ಚಂದ್ರದೇವ ಕಾಲಭೈರವರಿಗೆ ಸಹಕರಿಸ್ತಾರೆ. ಅವತ್ತು ಹುಣ್ಣಿಮೆ ಆಗಿರುತ್ತೆ. ಸೊ ಆದ್ದರಿಂದನೇ ಹೋಳಿ ಹುಣ್ಣಿಮೆ ದಿನವೇ ಇಲ್ಲಿಯ ರಥ ಸೇವೆಯನ್ನು ಮಾಡೋದು. ಮತ್ತು ರಾತ್ರಿ ಎಲ್ಲ ಯಾಕೆ ಎಚ್ಚರ ಇರ್ತಾರೆ ಅನ್ನೋದಾಯಿತು ಅಂದರೆ, ಭೈರವ ನಮ್ಮ ಕ್ಷೇತ್ರಕ್ಕೆ ವಾಪಸ್ ಬಂದಿದ್ದರಿಂದ ಆ ರಾತ್ರಿ ಫುಲ್ಲು ಹಾಡು, ಜಾಗಟೆ, ತಮಟೆ ಸೌಂಡು, ಇದರಿಂದ ಎಲ್ಲರೂ ಕೂಡ ಕಾಲಭೈರವರ ಜಪದಲ್ಲಿ ಆಚರಣೆಯಲ್ಲಿ ತೊಡಗಿರ್ತಾರೆ. ಆದರೆ ತಿಮ್ಮಪ್ಪ ಸುಮ್ಮನೆ ಇರಬೇಕಲ್ಲ, ನನ್ನ ರಥ ಕಳೆದೋಯ್ತಲ್ಲ ಅಂತ ಹೇಳಿ ತಿಮ್ಮಪ್ಪ ಮಾರನೇ ದಿನ ಬರ್ತಾರೆ. ತೇರೊಪ್ಪತ್ತಿಗೆ ಬಂದು ಏನೂ ಸಿಕ್ಕಲಿಲ್ಲಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಸೊ ಇದು ಈ ತೇರಿನ ಹಿಂದೆ ಇರುವಂತಹ ಒಂದು
ಒಂದು ಸಣ್ಣದಾದ ಕತೆ. ಆ ಕಾರಣದಿಂದಾನೇ ನಮ್ಮ ಭೈರವಂಗೆ ಏನಂತ ಕರೀತಾರೆ, ಕಳ್ಳ ಭೈರವ ಅಂತ ಹೇಳಿ ಕರೀತಾರೆ. ತೇರು ಪೂಜೆ ಆದಮೇಲೆ ಮೆಟ್ಲು ಪೂಜೆ ಮಾಡಿಕೊಂಡು, ಭೈರವ ಗುಡ್ಡ ಹತ್ತುತ್ತಾ ಇದ್ದೀನಪ್ಪ, ನಿನ್ನ ಗಿರಿ ಹತ್ತುತ್ತಾ ಇದ್ದೀನಿ, ನನ್ನೊಂಚೂರು ಹತ್ತಿಸ್ಕೊಬಿಡಪ್ಪ, ಒಂಚೂರು ಕಾಲು ಸುಡದೇ ಇರೋ ರೀತಿ ಅಂತ ಹೇಳಿ ಹತ್ತಿದ್ದಾಯಿತು. ಬಿಸಿಲಲ್ಲಂತೂ ಸಿಕ್ಕಾಪಟ್ಟೆ ಕಾಲು ಸುಡುತ್ತೆ. ಸೊ ಹಾಗಾಗಿ ಇದು ಇವಾಗ ಚುಂಚನಗಿರಿ ಕ್ಷೇತ್ರ, ಆ ಬೆಟ್ಟ ಆಕಾಶನೇ ಮುಟ್ಟುತ್ತಾ ಇದೆ ಅನ್ನೋ ಥರ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಆಕಾಶ ಭೈರವ ಅಂತ ಹೇಳಿ ಕರೀತಾರೆ. ನೋಡಿ, ಇದೆಷ್ಟು ಚೆನ್ನಾಗಿರೋದೊಂದು ವಿಡಿಯೋ ಶೂಟ್ ಮಾಡಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ ಇದನ್ನು ನೋಡಿದಾಗ. ಇದೇನು ಹೇಳಿ, ಡಸ್ಟ್ಬಿನ್ನು. ಅವ್ರು ನೋಡಿ ಆರಾಮಾಗಿ ಡಸ್ಟ್ಬಿನ್ ಅಲ್ಲೇ ಇದೆ ಪಕ್ಕದಲ್ಲಿ, ಅಲ್ಲೇ ಬಿಸಾಕಿದ್ರು, ಹೋದರು. ನಿನ್ನ ಅಲ್ಲಿ ಮೆಟ್ಲು ಪೂಜೆ ಮಾಡ್ತಿದ್ದಾರೆ, ಊದಿನ ಕಡ್ಡಿ ಕರ್ಪೂರ ಎಲ್ಲದನ್ನು ಹಾಕ್ಬಿಟ್ಟು ಆ ಕವರ್ಗಳನ್ನ ಏನು ಮಾಡ್ಬೇಕು ಹೇಳಿ, ದೇವ್ರ ತಲೆ ಮೇಲೆ ಹಾಕ್ಬಿಡ್ತಾರೆ. ಬಿಟ್ಟರೆ ಅಲ್ಲೇ ಮೆಟ್ಲು ಮೇಲೆ ಹಾಕೋದು, ಅಲ್ಲೇ ಪೂಜೆ ಮಾಡಿ ಅದಕ್ಕೆ ನಮಸ್ಕಾರ, ಕಸನೂ ಅಲ್ಲೇ, ನಮಸ್ಕಾರನೂ ಅಲ್ಲೇ. ಹೆಂಗೆ ನಮ್ಮ ಸಂಸ್ಕಾರ, ಸೂಪರ್ ಅಲ್ಲ. ಅದರ ನಂತರ ನಾವು ಕಾಲಭೈರವನ ಮೂಲ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಮೂಲ ದೇವರಿಗೊಂದು ನಮಸ್ಕಾರ ಮಾಡಿಕೊಂಡು, ದೇವರೇ ಕಾಪಾಡಪ್ಪ ಅಂತ ಹೇಳಿ ಕಥೆನ ಮುಂದುವರ್ಸೋಣ. ಇದು ಕಾಲಭೈರವೇಶ್ವರರ ಮೂಲ ಸ್ಥಾನ ಅಂತ ಹೇಳಿ ಕರೀತಾರೆ. ಈ ಜಾಗದಲ್ಲಿ ದೇವರಿಗೆ ನಮಸ್ಕಾರ ಮತ್ತು ಕುಂಬಳಕಾಯಿ ದೀಪಾರಾಧನೆಯನ್ನು ಮಾಡ್ತಾರೆ. ಯಾಕಂದರೆ ದೇವಸ್ಥಾನದ ಒಳಗಡೆ, ಅಂದರೆ ಅಲ್ಲಿ ಏನು ಕಟ್ಟಿದಾರಲ್ಲ ಆ ಜಾಗದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನದ ಒಳಗಡೆ ಇದನ್ನು ಅಲೋ ಮಾಡೋದಿಲ್ಲ. ಕುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ, ಬೂದು ಕುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೋ ಜನರ ಕಷ್ಟಗಳು ನೀಗುತ್ತೆ. ಕಾಲಭೈರವನಲ್ಲಿ ಹರಕೆ ಮಾಡ್ಕೊಂಡು ಹೋದರೆ 3 ವಾರ 5 ವಾರ ಬಂದು ಕುಂಬಳಕಾಯಿ ದೀಪನ ಹಚ್ಚಿದ್ರೆ ಎಲ್ಲರ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇಲ್ಲೆಲ್ಲರೂ ಕುಂಬಳಕಾಯಿ ದೀಪಾರಾಧನೆ ಮಾಡಿದ್ದಾರೆ. ಸುತ್ತ ಸ್ಟ್ಯಾಂಡ್ಗಳು ಕೂಡ ಕೊಟ್ಟಿದ್ದಾರೆ. ಎಷ್ಟೇ ಜನ ಬಂದು ದೀಪಾರಾಧನೆ ಮಾಡಿದ್ರು ಕೂಡ ಯಾರಿಗೂ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ಈ ದೇವರಿಗೊಂದು ನಮಸ್ಕಾರ ಮಾಡಿಕೊಳ್ಳೋಣ. ಇನ್ನು ಇಲ್ಲಿ ಶಿವನು ತಪಸ್ಸನ್ನು ಮಾಡಿರುವಂತಹ ಪವಿತ್ರ ಸ್ಥಳ ಆಗಿರೋದ್ರಿಂದ, ಶಿವನ ತೇಜಸ್ಸು ಕೂಡ ಇಲ್ಲಿ ಇರೋದ್ರಿಂದ ಈ ಪೀಠವನ್ನು ಜ್ವಾಲಾಪೀಠ ಅಂತ ಹೇಳಿ ಕರೀತಾರೆ. ಇಲ್ಲಿನ ಭಕ್ತರು ಇದಕ್ಕೆ ಉರಿ ಗದ್ದುಗೆ ಅಂತ ಹೇಳಿ ಕೂಡ ಕರೀತಾರೆ. ಈ ಪೀಠವನ್ನು ಮೊದಲನೇದಾಗಿ ನಾಥಪಂಥಿಯಲ್ಲಿ ಈಶ್ವರನು ಸ್ಥಾಪನೆ ಮಾಡಿದ್ರಿಂದ ಈ ಪೀಠವನ್ನು ಆದಿಚುಂಚನಗಿರಿ ಪೀಠ ಅಂತ ಹೇಳಿ ಕೂಡ ಕರೀತಾನೆ. ಈಶ್ವರನು ಈ ಪೀಠವನ್ನು ಸಿದ್ಧಯೋಗಿಗೆ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟು ಹೋಗ್ಬೇಕಾದ್ರೆ ಹೇಳ್ತಾರೆ, ಈ ಪೀಠಕ್ಕೆ ಯಾರು ಬಂದು ತಮ್ಮ ಸಾಫಲ್ಯವನ್ನು ತೋರುತ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಭಾಗ್ಯಗಳು ದೊರಕಲಿದೆ, ಮತ್ತು ಕೊನೆಯಲ್ಲಿ ಮೋಕ್ಷ ಕೂಡ ದೊರಕುತ್ತೆ. ಮತ್ತು ಈ ಪೀಠವನ್ನು ಯಾರು ಈ ಗದ್ದುಗೆಯಲ್ಲಿ ಕೂರ್ತಾರಲ್ಲ ಅವರ ದರ್ಶನವನ್ನು ಪಡೆಯೋದ್ರಿಂದ ಅವರಿಗೆ ಕೈಲಾಸ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಒಂದು ಮಾತನ್ನು ಶಿವನು ಸಿದ್ಧಯೋಗಿಗೆ ಹೇಳಿ ಈ ಜಾಗವನ್ನು ಸಿದ್ಧಯೋಗಿಗೆ ಬಿಟ್ಕೊಟ್ಟು ಇದರ ಪೀಠಾಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿಂದ ಹೊರಡ್ತಾರೆ ಶಿವನ್. ಇಲ್ಲಿನ್ನೂ ಕತ್ತಲೆ ಸೋಮೇಶ್ವರ, ಗವಿಸಿದ್ದೇಶ್ವರ ಸ್ವಾಮಿ, ಮಲ್ಲೇಶ್ವರ ಸ್ವಾಮಿ, ಚಂದ್ರಮೌಳೇಶ್ವರ, ಗಂಗಾಧರೇಶ್ವರ, ಆಕಾಶ ಭೈರವ, ಚೋಳರ ಕಂಬ, ಕೂಗುಬಂಡೆ, ಈ ಥರದ್ದು ಇನ್ನೂ ವಿಶೇಷಗಳು ಇಲ್ಲಿದೆ. ಇದೆಲ್ಲದರ ಕತೆ ವಿಶೇಷ ನಿಮಗೆ ಗೊತ್ತಾಗಬೇಕಾ? ಮತ್ತು ಮುಂದಿನ ವಿಡಿಯೋದಲ್ಲಿ ಈ ಎಲ್ಲದರ ವಿಶೇಷದ ಜೊತೆ ಮತ್ತು ಕಾಲಭೈರವರ ಅವರು ಹೇಗೆ ಇಲ್ಲಿ ಬಂದು ನೆಲೆಸಿದ್ರು ಅನ್ನುವಂತಹ ಒಂದು ಸುಂದರವಾದ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ನಾನು ನಿಮ್ಮೊಟ್ಟಿಗೆ ಮತ್ತೆ ಸಿಗ್ತೀನಿ. ಬಾಯ್.